ಫ್ಯಾಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಏನೂ ಇಲ್ಲ, ಡೈಲಿ ವ್ಲಾಗ್ ಮಾಡೋಣ ಅಂತ ಹಿಂಗೆ. ಇವತ್ತು ಇಲ್ಲಿಂದ ಹೊರಡೋದು ನೈಟು 9:40 ಬಸ್ ಇದೆ. ಸೊ ಇವಾಗ ತಾತನ ಆಚೆ ಕರ್ಕೊಂಡು ಹೋಗ್ಬೇಕಂತ ಎಲ್ಲ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ. ಹೋಗುವ ಬನ್ನಿ, ಹೋಗ್ಬಿಟ್ಟು ಮತ್ತೇನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಈ ಮನೆ ಹತ್ರ ತಿರುಗಿಸೋದಿದೆಯಲ್ಲ, ಡಾಕ್ಟರ್ ಡ್ರೈವ್ ತಾತ ನೋಡಿ ಲೇಟ್ ಆಗ್ತಾರೆ. ಫುಲ್ಲು ಮಳೆ ಅಪ್ಪ, ವೆದರ್ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇದೆ ಬೆಂಗಳೂರಲ್ಲಿ. ಯಾಕೋ ಗೊತ್ತಿರೋ ಬ್ಯಾಡ್ ಟೈಮಿಗೆ ಬಂದಿದ್ದೀನಿ ಅನ್ಸುತ್ತೆ. ನಮ್ಮ ಮಾವ ಈ ಟೈಮಿಗೆಲ್ಲ ಬಂದ್ಬಿಟ್ಟಿದ್ದಾರೆ, ಬೇಜಾರಾಗ್ಬಿಟ್ಟಿರೋದು. ಮಾಮಾಗೆ ಬಿಸಿಲು ಇರಬೇಕು, ಬಿಸಿಲು ಅಂದರೆ ಬಿಸಿಲು ಜಾಸ್ತಿ ಇರಬಾರ್ದು ಮಾಮಾಗೆ. ಇದು ಮಾಮ ಬಿಸಿಲಾದ್ರೆ ಹ್ಯಾಂಡಲ್ ಮಾಡಿಬಿಡ್ತಾರೆ, ಮಳೆನಾಗಲ್ಲ ಮಾಮಾಗೆ. ಸೊ ಇವಾಗ ಸಿಟಿಗೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಇವಾಗ ಬಂದಾಯಿತು. ನಮ್ಮ ತಾತ ಯಾವುದೋ ಡ್ರೈ ಫ್ರೂಟ್ಸ್ ಫ್ಯಾಕ್ಟ್ರಿ ಹೋಗಿದ್ರೆ. ನಮ್ಮ ಅಮ್ಮಗೆ ಬಾದಾಮ್ಸ್ ಎಲ್ಲ ಬೇಕಾಗ್ತದೆ. ಮತ್ತು ಏನಂತೀವದು ಸ್ನ್ಯಾಕ್ಸ್ ಎಲ್ಲ ಕೊಡಬೇಕಲ್ಲ. ಗೊತ್ತಿರೋರಿಗೆ ದೊಡ್ಡದೆಲ್ಲ ಏನೋ ಐಟಮ್ಸ್ ಥರ ಕೇಳಿದ್ದಾರಂತೆ ಮಮ್ಮಿ ಫ್ರೆಂಡ್ಸು. ಅದನ್ನೆಲ್ಲ ತೊಗೊಂಡೋಗ್ಬೇಕು. ಅದು ಸಾಯಂಕಾಲ ತೊಗೊತೀವಿ. ಮನೆಗೆ ಹೋದರೆ ಸಾಕು ಅನ್ಸ್ಬಿಟ್ಟಿದೆ ನನಗೆ. ಯಾಕಂದರೆ ಬಂದು ಆಲ್ಮೋಸ್ಟ್ ಬ್ಯಾಂಕಿಗೆ ಹೋದಾಗೆಲ್ಲ ಬ್ಲಾಗ್ ಮಾಡಿದ್ದಾರೆ. ಬ್ಯಾಂಕಿಗೆ ಹೋಗ್ಬಿಟ್ಟು ಮತ್ತು ಒಂಚೂರು ಏನೋ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀನಿ. ಲಾಸ್ಟ್ ಇದು ಇಲ್ಲಿಂದ ಸೀದಂಗೆ ಬೆಂಗಳೂರು ಬೆಂಗಳೂರು ಅಂತೀನಿ ನೋಡಿ, ಇದಕ್ಕೆ ಮನೆಗೆ ಹೋಗ್ತೀವಿ. ನೈಟ್ ಬಸ್ ಇರೋದಲ್ವಾ, ಸೊ ಏನಷ್ಟು ನಿನ್ಗೆ ಗೊತ್ತಾಗಲ್ಲ. ಮಲ್ಕೊಂಡು ಬೆಳಿಗ್ಗೆ ಎದ್ದಿದ್ದಲ್ಲಿ ಇರ್ತೀವಿ. ಫ್ಯಾಮ್ ಬೆಂಗಳೂರು ಮನೆಯೆಲ್ಲ ಶಿಫ್ಟ್ ಮಾಡಿದ್ದೀವಿ, ಅದನ್ನೆಲ್ಲ ತೋರಿಸ್ತೀನಿ. ಮನೆ ಬೇರೆ ಕಡೆ ಮಾಡಿಬಿಟ್ಟಿದ್ದೀವಿ. ಇವಾಗ ಈವ್ನಿಂಗ್ ಇಲ್ಲಿ ತೊಗೊಂಡು ಹೋಗುವ. ಮತ್ತು ಸಾಯಂಕಾಲ ಬರಬೇಕು ಆಚೆ. ಅಕ್ಕ ಏನೋ ತಿನ್ನಬೇಕು ಅಂದಿದ್ದಾಳೆ, ಅಕ್ಕಗೇನೋ ತಿನ್ನಿಸ್ಬೇಕಂತೆ. ನೋಡುವ ಸಾಯಂಕಾಲ ಅವಳ ಜೊತೆ ಒಂದು 2 hours ಟೈಮ್ ಸ್ಪೆಂಡ್ ಮಾಡೋಣ. ಆಮೇಲೆ ನೈಟ್ ಬೆಂಗಳೂರು ಹೊರಟ್ಬಿಡೋಣ. ಇವಾಗ ಇಲ್ಲಿಂದ ಹೋಗುವ ಅಂತ ಅಲ್ಲಿ ಹೋಗಿದ್ದಾರೆ. ಬಂದಿದ ತಕ್ಷಣ ಹೊರಟ್ಬಿಡೋಣ ಮನೆಗೆ. 3 ಸತಿ ಬಟ್ಟೆ ಹಾಕ್ತಿರೋದು 2 ಡೇಸಲ್ಲಿ. ನಮ್ಮ ಅಕ್ಕ ಇದ್ದಾರ, ನಮ್ಮ ಅಕ್ಕಯಿಂದನೇ ಎಲ್ಲ ಆಗೋದು. ಡ್ರೆಸ್ ತಂದಿದ್ದೀನಿ, ಏನು ಡ್ಯಾನ್ಸ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಬಟ್ಟೆ ಹೋಗ್ಬಿಟ್ಟಿದೆ. ಇದು ನೆನೆ ಇವಾಗ ಹೋದಾಗ ಹಾಕೊಂಡು ಹೋಗಿದ್ದು, ಮತ್ತು ಮೊನ್ನೆನೂ ಅಷ್ಟು ಆಚೆ ಹೋದಾಗ ಮಾತ್ರ ಹಾಕೊಂಡೋಗಿದ್ದು. ಮನೇಲಿ ಬೇರೆ ಹಾಕೊಂಡು ಹೋಗಿದ್ದು. ಇದೊಂದೇ ಇರೋದು ಸದ್ಯಕ್ಕೆ. ನಮ್ಮ ಅಜ್ಜಿ ಮೇಲೆ ನೋಡ್ಕೊಂಡು ಹೋಗುವಂತು. ಮೇಲೇನೋ ಬಟ್ಟೆ ಇದ್ರೆ ನಮ್ದು ಏನೋ ಇಟ್ಟಿರೋ ತೊಗೊಂಡೋಣ. ಇದ್ರಲ್ಲಿ ನಂದು ಯಾವುದು ಅಂತ ಹುಡುಕ್ಲಿ. ಅಯ್ಯೋ ಆಲ್ರೆಡಿ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನನಗೆ. ಶೇಕೇನೋ ಆಗ್ತಾಯಿದೆ. ಹುಡುಕ್ಬಿಟ್ಟು ಹಾಕೋಣ. ಯಾವುದೋ ಸಿಕ್ತು, ಹಾಕ್ಕೊಂಡೆ. ಏನು ಸಾಕಾಗಿದೆ ನೋಡಿ ವೆದರು. ಮಳೆ ಬರ್ತಾ ಕ್ರೇಜಿ. ಹೇಳ್ದಂಗೆ ಯಾವುದೋ ಸಿಕ್ತು, ಹಾಕ್ಕೊಂಡೆ. ಮಳೆ ಬಟ್ಟೆನ ಎತ್ಕೊಂಡೆ. ಇವಾಗ ಮನೆಗೆ ಹೋದ ಅಷ್ಟೇ ಕೆಲಸ. ಬಟ್ಟೆಲ್ಲ ಇಟ್ಬಿಟ್ಟು ಬಂದೆ. ನಮ್ಮ 3 ಸಿನಿಮ್ಯಾಟಿಕ್ ಶಾರ್ಟ್ ಹಾಕ್ತೀನಿ, ನೋಡ್ಕೊಂಬನ್ನಿ ಹೋಗಿ. ವಿಡಿಯೋ ಮಾಡ್ತಿದ್ದೆ, ಸಿನಿಮ್ಯಾಟಿಕಲ್ ವಿಡಿಯೋ ಶಾರ್ಟ್ಸ್ ತೆಗಿತಿದ್ದೆ. ಅಲ್ಲಿ ನೋಡ್ರಿ ಏನು ಸಗದ ಮಳೆ ಬೀಳ್ತಿದೆ. ಆಲ್ರೆಡಿ ಕ್ರೇಜಿಯಾಗಿ ಮಳೆ ಬೀಳ್ತಿದೆ. ಸಕ್ಕದ ಬಂದಿದೆ ಶಾರ್ಟ್ಸ್ ಎಲ್ಲ.
ಸಿನಿಮ್ಯಾಟಿಕ್ ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಬನ್ನ ನಮ್ಮದು ಇಲ್ಲ ಇದ್ದದ್ದು ಅಜ್ಜಿ ನೋಡಿದ್ರೆ ನೋಡಿ ಬಿಸಿ ಬಿಸಿ ಪುಲ್ಕ ಇದು ಹಲಸಿನಂದು ನೋಡಿ. ಈ ಚಳಿಗೆ ಚಳಿ ಇಲ್ಲ ಪರವಾಗಿಲ್ಲ, ಬಟ್ ಚಳಿ ಆಗ್ತಿದೆ. ಅಜ್ಜಿ ಮಾಡಿದ್ರು ಪುಲ್ಕ ಸಾಕಾಗಿದೆ ಟೇಸ್ಟ್ ಮಾತ್ರ. ಮಮ್ಮಿ ರೆಡಿ ಹಾಕೋದ್ರು, ನಾನು ಎಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ, ಪ್ಯಾಕ್ ಮಾಡಿಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟು ನಮ್ಮ ಅಕ್ಕ ಫೋನ್ ಮಾಡಿದ ತಕ್ಷಣ ನಮ್ಮ ಅಕ್ಕನ ಪಿಕ್ ಮಾಡೋಕೆ ಹೋಗೋಣ. ಮುಂದೆ ಏನೇನಾಗುತ್ತೆ ನೋಡಿ. ನೀವು ಹೊರಟ್ರಿ, ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ಅದು ಕೊರಗಜ್ಜ, ಅದು ನಾನು ಗಾಡಿಗೆ ಹಾಕಿರೋ ತೋರಿಸ್ತೀನಿ ಅಂತೇಳಿ ನೋಡಿ. ಇನ್ನೊಂದು ತೊಗೊಂಡಿದ್ದೀನಿ, ಅದು ನಮ್ಮ ಫ್ರೆಂಡಿಗೆ, ನಾಳೆ ತೋರಿಸ್ತೀನಿ. ಲೆಟ್ಸ್ಗೆ ಹೋಗುವ. ನಮ್ಮ ತಾತ ಏರ್ ಚೆಕ್ ಮಾಡೋದು ನೋಡ್ರಿ ನೋಡಿ ಇವಾಗ ಗೊತ್ತ ನೋಡಿ. ತಾತ ಗಾಡಿ ವಿಷಯದಲ್ಲಿ ನೆಕ್ಸ್ಟ್ ಲೆವೆಲ್. ಹೊರಡುವ ಅಕ್ಕಂಗೆ ಕರ್ಕೊಂಬರಕ್ಕೆ. ಹೋಗ ನಮಗೆ ಹಾಸ್ಪಿಟ್ಲ್ ಬಂದಿದ್ರಿ. ತಾತಂಗೆ ಬೆನ್ನಿಂದ ಒಂಥರ ಗುಳ್ಳೆ ಥರ ಆಗಿತ್ತದು. ಅದು ನೋಡಿದ್ರೆ ಇವಾಗ ಏನೇನೋ ಹೇಳ್ತಿದಾರಂತೆ. ಅದು ಏನಂತೀವಿ, ಅದು ಕುರಿನ ಅದೇನೋ ಬರುತ್ತಲ್ಲ ಅದಂತೆ, ಅದು ಕುಯ್ಬೇಕು ಅಂತಿದ್ದಾರಂತೆ ನಾಳೆ ಅಂತೆ. ನೋಡಬೇಕು ಏನು ಕರ್ಮನ. ಟೆನ್ಷನ್ ಸ್ಟಾರ್ಟ್ ಆಯಿತು, ಒಂಥರ ಭಯ ಸ್ಟಾರ್ಟ್ ಆಗ್ಬಿಟ್ಟು ನನಗೆ. ನೋಡಿ ಮಮ್ಮಿನೂ ಅಕ್ಕನ ಅದೇನೋ ಎತ್ತರಕ್ಕೆ ಹೋಗ್ತಿದ್ದಾರೆ. ನಮ್ಮ ತಾತ ಒಳಗಡೆ ಇದ್ದಾರೆ ಇನ್ನು.